ಎಲ್ಲರಿಗೂ ನಮಸ್ಕಾರ. ಪುಷ್ಪಾಸ್ ಕಿಚನ್ಗೆ ಸ್ವಾಗತ. ಇವತ್ತಿನ ದಿವಸ ನಾನು ನಿಮ್ಗೆ ಪನ್ನೀರ್ ಪಾಸ್ತಾ ಹೆಂಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ನೀವೆಲ್ಲ ಚೀಸ್ ಪಾಸ್ತಾ ತಿಂದಿರ್ಬೋದು, ಮತ್ತು ಡಿಫ್ರೆಂಟ್ ಆರಿಗೇನೋ ಮತ್ತು ಚಿಲ್ಲಿ ಫ್ಲೇಕ್ಸ್ ಆ ಥರ ಎಲ್ಲ ಹಾಕಿ ಪಾಸ್ತಾ ತಿಂದಿರ್ಬೋದು. ಇವತ್ತು ನಾನು ಒಂದು ಸ್ವಲ್ಪ ಡಿಫ್ರೆಂಟಾಗಿ ಸಿಂಪಲ್ಲಾಗಿ ಮನೆಯೊಳಗೆ ಸಿಗುವಂಥ ಇಂಗ್ರೀಡಿಯೆಂಟ್ಸನ್ನು ಉಪಯೋಗಿಸ್ಕೊಂಡು ಒಂದು ಪಾಸ್ತಾ ಮಾಡೀನಿ. ಮೊದಲು ಒಂದು ಪಾತ್ರೆ ತೊಗೊಂಡು ಒಂದು 2-3 ಗ್ಲಾಸು ನೀವು ನೋಡಿಕೊಡ್ರಿ, ನೀವು ಎಷ್ಟು ಪಾಸ್ತಾ ಹಾಕ್ತಿರಲ್ಲ ಅದ್ರ ಮೇಲೆ ಡಿಪೆಂಡ್ ನೀರು. ಮತ್ತು ಇಲ್ಲಿ ನಾ ಪಾಸ್ತಾ ಯಾವ್ದು ತೊಗೊಂಡಿನಪ್ಪ ಅಂದ್ರೆ ವೀಟ್ ಫ್ಲೋರಿಂದ ಮಾಡಿರುವಂಥ ಪಾಸ್ತಾ ತೊಗೊಂಡಿನಿ. ನೀವು ಮೈದಾ ಹಿಟ್ಟಿಂದ ಪಾಸ್ತಾ ತೊಗೊಳೋದಕ್ಕೆ ಹೋಗ್ಬೇಡ್ರಿ, ಅದು ಆರೋಗ್ಯಕ್ಕೆ ಅಷ್ಟೊಂದು ಒಳ್ಳೆಯದಿಲ್ಲ. ಮತ್ತು ಎಕ್ಸ್ಪೈರಿ ಡೇಟ್ ಅದೆಲ್ಲ ಕರೆಕ್ಟಾಗಿ ನೋಡಿ ಫ್ರೆಶ್ ಆಗಿರುವಂಥ ತೊಗೊಳ್ರಿ. ಈಗ ನೀರು ಕುದಿ ಹತ್ತಿದ ತಕ್ಷಣ ನಾನಿಲ್ಲಿ ಒಂದು 2 ಕಪ್ನಷ್ಟು ಪಾಸ್ತಾನ ಇದಕ್ಕೆ ಹಾಕ್ಕೊಂಡು ನೋಡಿರಿ. ಇದನ್ನು ಸ್ವಲ್ಪ ಚಲೋ ತಂಗ ಕುದಿಸ್ಕೋಬೇಕ್ರಿ. ಎಷ್ಟೊತ್ತಪ್ಪ ಅಂತಂದ್ರೆ ಇದು ಸ್ವಲ್ಪ ಟ್ರಾನ್ಸ್ಪರೆಂಟ್ ಆಗಬೇಕು, ಅಲ್ಲಿವರೆಗೂ ನೀವು ಇದನ್ನು ಕುದಿಸ್ಕೊಳ್ರಿ. ನಾನು 1 ಕಪ್ ಹಾಕ್ಕೊಂಡಿದ್ದೆ, ಇನ್ನೂ 1 ಕಪ್ಪನ್ನು ಸೇರಿಸ್ಕೊಳಕತ್ತೀನಿ ನಾನು ಪಾಸ್ತಾನ. ನೀರು ಚಲೋ ತಂಗ ಕುದಿ ಬರಲಿ, ಕುದಿ ಬಂದ ಮೇಲೆ ನೀವು ಈ ರೀತಿ ಪಾಸ್ತಾನ ಸೇರಿಸ್ಕೊಳ್ರಿ. ಈಗ ನೋಡಿರಿ, ಇದು ಚಲೋ ತಂಗ ಕುದಿಯಾಕತೈತಿ. ಕುದ್ದು ನೋಡಿರಿ, ಈ ರೀತಿ ಟ್ರಾನ್ಸ್ಪರೆಂಟ್ ಆಗಬೇಕ್ರಿ. ಇದು ಅಂದ್ರೆ ಪಾಸ್ತಾ ಮಸ್ತ್ ಆಗುತ್ತೆ. ಇಲ್ಲ ಅಂದರೆ ಕಚ್ಚ ಅಂತಿದ್ರೆ ತಿನ್ನೋದಕ್ಕೆ ಚಲೋ ಅನಿಸೋದಿಲ್ಲ. ಈಗ ನಾ ಈ ನೀರನ್ನೆಲ್ಲ ಚಲೋ ತಂಗ ಬಸ್ಕೊಂಡು ಬರ್ತೀನಿ. ಬಸ್ದು ಇದ್ರ ಮೇಲೆಲ್ಲ ಸ್ವಲ್ಪ ತಣ್ಣೀರನ್ನು ಹಾಕ್ಕೊಂಡು ಬರ್ರಿ, ಅಂದ್ರೆ ಪಾಸ್ತಾ ಬಿಡಿ ಆಗಿ ಉದುರಾಗಿ ಚಲೋ ಆಕೈತಿ. ಮತ್ತು ಕೆಲವೊಂದು ವೆಜಿಟೇಬಲ್ಸ್ ತೊಗೊಂಡೆ, ನೀವು ಯಾವ ವೆಜಿಟೇಬಲ್ಸ್ ಬೇಕಾದರೂ ತೊಗೋಬೋದು. ನಾನಿಲ್ಲಿ ಉಳ್ಳಾಗಡ್ಡಿ, ಹಸಿಮೆಣಸಿನ್ಕಾಯಿ, ಟೊಮ್ಯಾಟೊ ಮತ್ತು ಕ್ಯಾಪ್ಸಿಕಮ್ ಮತ್ತು ಕ್ಯಾರೆಟ್ ಮತ್ತು ಕೊತ್ತಂಬರಿ ತೊಗೊಂಡಿನಿ. ಮತ್ತು ಒಂದು ಸ್ವಲ್ಪ ಬೆಣ್ಣೆಯನ್ನು ಸೇರಿಸ್ಕೊಳ್ರಿ ಒಗ್ಗರಣೆಗೆ, ಮತ್ತು ಒಂದು ಸ್ವಲ್ಪ ಎಣ್ಣೆ ಕೂಡ ಸೇರಿಸ್ಕೊಳ್ರಿ. ಮತ್ತು ಒಂದು 4-5 ಬೆಳ್ಳುಳ್ಳಿ ತೊಗೊಂಡಿನಿ. ಬೆಳ್ಳುಳ್ಳಿನ ಸಣ್ಣಾಗಿ ಕಟ್ ಮಾಡಿ ಇದಕ್ಕೆ ಒಗ್ಗರಣೆಗೆ ಹಾಕ್ಕೊಳ್ರಿ. ಮತ್ತು ಉಳ್ಳಾಗಡ್ಡಿ, ಹಸಿಮೆಣಸಿಕಾಯಿ, ಕ್ಯಾರೆಟ್, ಕ್ಯಾಪ್ಸಿಕಮ್ಮ ಇದನ್ನು ಕೂಡ ಇದ್ರ ಜೊತೆಗೆ ಸೇರಿಸ್ಕೊಂಡು ಎಲ್ಲನೂ ಚಲೋ ತಂಗ ಮಿಕ್ಸ್ ಮಾಡ್ಕೊಳ್ರಿ. ತರಕಾರಿ ಎಲ್ಲ ಒಂದು ಸ್ವಲ್ಪ ಬೇಯಬೇಕಿದು. ನೋಡಿ, ಈ ರೀತಿ ಸ್ವಲ್ಪ ಸಣ್ಣ ಉರಿ ಇಟ್ಕೊಂಡು ಎಲ್ಲನೂ ಚಲೋ ತಂಗ ಮಿಕ್ಸ್ ಮಾಡ್ಕೊಳ್ರಿ. ನಮಗೆ ಇನ್ನೂ ಏನು ಬೇಕಾದರೂ ತರಕಾರಿಗಳನ್ನು ನೀವು ಆ್ಯಡ್ ಮಾಡ್ಕೋಬೋದು. ಮತ್ತು ಅದು ಸ್ವಲ್ಪ ಬೆಂದಾದಮೇಲೆ ಟೊಮೆಟೊ ಹಾಕ್ಕೊತೀನಿ. ಟೊಮೆಟೊ ಕೂಡ ಸ್ವಲ್ಪ ಚಲೋ ತಂಗನ ಬೇಯಬೇಕಿದ್ದು. ಸ್ವಲ್ಪ ಸಣ್ಣ ಉರಿ ಇಟ್ಟು ಇದನ್ನು ಮುಚ್ಚಬೇಕಿದ್ರೂ ಬೇಯಿಸ್ಕೊಳ್ರಿ. ಮುಚ್ಚಿ ಒಂದು 2-3 ನಿಮಿಷ ಚಲೋ ತಂಗ ಬೇಯಿಸ್ಕೊಳ್ರಿ. ಟೊಮೆಟೊ ಸ್ವಲ್ಪ ಮೆತ್ತಗಾಗಬೇಕು. ನೋಡಿರಿ, ಈ ರೀತಿಯಾಗಿ ನಾನು ಎಲ್ಲನೂ ತರಕಾರಿನ ಬೇಯಿಸ್ಕೊಂಡು ಬಂದೀನಿ. ಈಗ ಇದಕ್ಕೆ ನಾನು ಒಂದು 3-4 ಸ್ಪೂನಷ್ಟು ಟೊಮೆಟೊ ಕೆಚಪ್ಪನ್ನು ಹಾಕ್ಕೊಳ್ರಿ. ಟೊಮೆಟೊ ಕೆಚಪ್ ಸ್ವಲ್ಪ ಜಾಸ್ತಿನೇ ಬೇಕಾಗುತ್ತೆ ರೀ ಇದಕ್ಕೆ, ಅಂದ್ರೆ ರುಚಿ ಆಗುತ್ತಿದ್ದು ಪಾಸ್ತಾ. ಈಗ ನೋಡಿರಿ, ಎಲ್ಲನೂ ಚಲೋ ತಂಗ ಮಿಕ್ಸ್ ಮಾಡ್ಕೊಳ್ರಿ. ಮಿಕ್ಸ್ ಮಾಡಿಕೊಂಡು ಇದೆಲ್ಲ ಬೆಂದಾದಮೇಲೆ ನಾನು ತಣ್ಣೀರು ಹಾಕಿ ಎಲ್ಲನೂ ಬೆಂದಿರುವಂಥ ಪಾಸ್ತಾ ಇತ್ತಲ್ಲ ಅದನ್ನು ಇದಕ್ಕೆ ಹಾಕ್ಕೊತೀನಿ. ಹಾಕ್ಕೊಂಡು ಎಲ್ಲನೂ ಚಲೋ ತಂಗ ಮಿಕ್ಸ್ ಮಾಡ್ಕೊಳ್ರಿ. ಪಾಸ್ತಾ ಇದು ಸ್ವಲ್ಪ ದೊಡ್ಡದು ಇರ್ತೈತಲ್ರಿ, ನೀವು ಚಲೋ ತಂಗ ಎಲ್ಲನೂ ಸಣ್ಣ ಉರಿ ಇಟ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಇದಕ್ಕೆ ಆರಿಗೇನೋ ಹಾಕ್ಕೊತಾರೆ ಮತ್ತು ಚಿಲ್ಲಿ ಫ್ಲೇಕ್ಸ್ ಹಾಕ್ಕೊತಾರೆ. ನಾನು ಅದು ಯಾವುದನ್ನು ಉಪಯೋಗಿಸಿಲ್ಲ, ಬರೀ ರೆಡ್ ಚಿಲ್ಲಿ ಸ್ವಲ್ಪ ಯೂಸ್ ಮಾಡ್ಕೊಂಡಿನಿ. ಸ್ವಲ್ಪ ಮೆಣಸಿನ ಪೌಡ್ರ್ ಹಾಕ್ಕೊಂಡಿನಿ ಮತ್ತು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡಿನಿ. ನಾನು ಹೆಚ್ಚಿಗೆ ಏನು ಇದಕ್ಕೆ ಆ್ಯಡ್ ಮಾಡ್ಕೊಳೋದಕ್ಕೆ ಹೋಗಿಲ್ಲ. ಮತ್ತು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಂಡಿನಿ. ಸೇರಿಸ್ಕೊಂಡು ಎಲ್ಲನೂ ಚಲೋ ತಂಗ ಮಿಕ್ಸ್ ಮಾಡಿಕೊಡ್ರಿ. ಮನೆಯೊಳಗೆ ಮಕ್ಕಳಿಗೆ ಈ ರೀತಿ ನೀವು ಮಾಡಿಕೊಟ್ರಿ ಅಂದ್ರೆ ಬಹಳ ಖುಷಿ ಆಕೈತೆ ರೀ. ಯಾಕಂದ್ರೆ ಪಾಸ್ತಾ, ಪಿಜ್ಜಾ, ಬರ್ಗರ್ ಇದೆಲ್ಲ ಮಕ್ಕಳಿಗೆ ಇಷ್ಟವಾಗಿರೋದಲ್ರಿ. ಸ್ವಲ್ಪ ಈ ಥರನೂ ನಾವು ಡಿಫ್ರೆಂಟಾಗಿ ಮಾಡಿಕೊಡ್ಬೇಕಲ್ಲ, ಅದಕ್ಕೋಸ್ಕರ ನಾನು ಇವತ್ತಿನ ದಿವಸ ಮಾಡಿ ತೋರ್ಸಕತ್ತೀನಿ. ಈಗ ನಾನು ಪನ್ನೀರನ್ನು ಇಟ್ಕೊಂಡಿದ್ದೆ. ತುರಿದಿರುವಂಥ ಪನ್ನೀರನ್ನು ಇದ್ರ ಮೇಲೆ ನೀವು ಚೀಸ್ ಯಾವ ರೀತಿ ಹಾಕ್ತಿರಲ್ಲ ಅದೇ ರೀತಿ ಹಾಕ್ಕೊಳ್ರಿ. ಅಂದ್ರೆ ಮುಚ್ಚಿ 1-2 ನಿಮಿಷನಾದರೂ ಬೇಯಿಸ್ಕೊಳ್ರಿ. ಅದು ಪನ್ನೀರೆಲ್ಲ ಇದ್ರೊಳಗೆ ಸ್ವಲ್ಪ ಸೇರ್ಕೋಬೇಕು. ಚಲೋ ತಂಗ ಎಲ್ಲನೂ ಕಲಿಸ್ಕೊಳ್ರಿ. ಈ ರೀತಿಯಾಗಿ ಕಲಿಸ್ಕೊಂಡು ನಂತರ ಇದನ್ನು ಸರ್ವ್ ಮಾಡ್ಕೋಬೇಕು. ಸ್ವಲ್ಪ ಡಿಫ್ರೆಂಟ್ ಟೇಸ್ಟ್ ಬರ್ತೈತೆ ರೀ. ಟೇಸ್ಟ್ ಅಂತೂ ಮಸ್ತಾಗಿತ್ತು ರೀ, ಅದ್ಭುತವಾಗಿತ್ತು. ಚೀಸ್ ಹಾಕಿದ್ರೆ ಒಂಥರ ಟೇಸ್ಟ್ ಬರ್ತೈತಿ. ಈ ರೀತಿ ಪನ್ನೀರನ್ನು ತುರಿದ್ಬಿಟ್ಟು ಹಾಕಿದ್ರೆ ಇದು ಒಂಥರ ಟೇಸ್ಟ್ ಡಿಫ್ರೆಂಟ್ ಆಗಿರ್ತೈತಿ. ನೋಡಿರಿ, ಈಗ ಒಂದು ಸರ್ವಿಂಗ್ ಬೌಲಿಗೆ ನಾನು ಇದನ್ನು ಸರ್ವ್ ಮಾಡ್ಕೊತೀನಿ. ಇದ್ರ ಜೊತೆಗೆ ಒಂದು ಸ್ವಲ್ಪ ಸಾಸ್ ಹಾಕ್ಕೊಳ್ರಿ. ಸಾಸ್ ಹಾಕ್ಕೊಂಡು ತಿಂದರೆ ಅಂದ್ರೆ ರುಚಿ ಅಂತೂ ನೋಡಿರಿ ಅದ್ಭುತವಾಗಿತ್ತು. ನೋಡಿರಿ, ಭಾರಿ ಅಂದ್ರೆ ಭಾಳ ಡಿಫ್ರೆಂಟ್ ಕೂಡ ಆಗಿತ್ತು ರೀ. ನಾನು ಪನ್ನೀರ್ ಸೇರಿಸ್ಕೊಂಡಿದ್ದೆಲ್ಲ ಟೇಸ್ಟ್ ಕೂಡ ಭಾಳನ ಚಲೋ ಐತ್ರಿ. ಖಂಡಿತವಾಗ್ಲೂ ನೀವು ಈ ರೆಸಿಪಿನ ಮನೆಯೊಳಗೆ ಟ್ರೈ ಮಾಡಿರಿ. ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡ್ರಿ. ಥ್ಯಾಂಕ್ ಯು.